ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಾರದಾ ಟೆನ್ಷನ್ ಮಾಡ್ಕೊಂಡು ಆಟೋ ಹುಡಿಕೊಂಡು ರೋಡಲ್ಲಿ ಅಲಿತಾ ಇರ್ತಾಳೆ. ಅಲ್ಲೊಬ್ಬರ ಹತ್ರ ಬಂದು ಡ್ರೈವರ್ ಹತ್ರ, ಪ್ಲೀಸ್ ವಯಸ್ಸಾದವರಿಗೆ ತುಂಬ ಸೀರಿಯಸ್ ಆಗಿದೆ, ಬನ್ನಿ ಅಣ್ಣ ಅಂತ ರಿಕ್ವೆಸ್ಟ್ ಮಾಡ್ಕೊತಿರ್ತಾಳೆ. ಆದರೆ ಅವರು ಹೇಳ್ತಾ ಇರ್ತಾರೆ, ಇಲ್ಲಮ್ಮ ನಾವು ಬರೋಕ್ಕಾಗಲ್ಲ, ಇವಾಗ ಬೇರೆ ಟೈಮ್ ಆಗಿದೆ, ಇವಾಗ ಸ್ಕೂಲ್ ಬಿಡ್ತಾರೆ, ಪ್ಲೀಸ್ ಆಯಿತಾ ಬರೋಕ್ಕಾಗಲ್ಲ ಅಂತ ಇರ್ತಾರೆ. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಹ ಆ ಡ್ರೈವರ್ ಬರಲ್ಲ. ಹಾಗೆ ಯೋಚನೆ ಮಾಡಿಕೊಂಡು ಮುಂದೆ ಬಸ್ ಸ್ಟ್ಯಾಂಡ್ ಯಾರಾದರೂ ಸಹ ಸಿಗ್ಬೋದು, ಅಲ್ಲಿಗೆ ಹೋಗೋಣ ಅಂತ ಟೆನ್ಷನ್ ಮಾಡಿಕೊಂಡು ಶಾರದಾ ಇಲ್ಲಿ ಡ್ರೈವರ್ನ ಹುಡ್ಕೊಂಡು ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಮತ್ತು ಜ್ಯೋತಿಕಾ ಇಬ್ಬರು ಸಹ ಕುಂಭಾಭಿಷೇಕ ಮಾಡೋಕ್ಕೆ ಕುಂಭನ ತಗೊಂಡು ದೇವರಿಗೆ ನೀರನ್ನ ತಗೊಂಡು ಕೊಡದಲ್ಲಿ ಬರ್ತಾ ಇರ್ತಾರೆ ಅಭಿಷೇಕ ಮಾಡೋಕ್ಕೆ ಅಂತ. ಅಲ್ಲಿ ಪುರೋಹಿತರು ಹೇಳ್ತಾ ಇರ್ತಾರೆ, ನೀವು ಬೇಗ ಬಂದಿದ್ದು ಒಳ್ಳೇದಾಯಿತು, ಆದಷ್ಟು ಬೇಗ ನಾವು ಪೂಜೆನ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಸಿದ್ದು, ಮೊದಲು ನೀನು ನೀರು ಹಾಕು ದೇವರಿಗೆ, ಆಯಿತಾ? ಈ ಪವಿತ್ರವಾದ ಗಂಗಾಜಲದಲ್ಲಿ ತಂದಿರುವ ನೀರನ್ನು ಫಸ್ಟ್ ನೀನು ಹಾಕು, ಆಮೇಲೆ ಜ್ಯೋತಿಕಾ ಸಿದ್ದು ಮಾಡೋದನ್ನು ನೀನು ಅನುಸರಿಸು ಅಂತ ಹೇಳಿದಾಗ ಸಿದ್ದು ಭಕ್ತಿ ಮತ್ತು ಶ್ರದ್ಧೆಯಿಂದ ಶಿವಪ್ಪನಿಗೆ ನೀರು ಹಾಕಿ ಅಭಿಷೇಕನ ಮಾಡ್ತಾ ಇರ್ತಾನೆ. ಹಾಗೆ ಈ ಕಡೆ ಜ್ಯೋತಿಕನು ಸಹ ಮಾಡ್ತಾ ಇರ್ತಾಳೆ. ಆವಾಗ ನೋಡಿ, ಇಬ್ಬರು ಮಾಡಾಯ್ತಲ್ವ, ಮತ್ತೆ ಇನ್ನು 48 ಕೊಡನ ನೀವು ತಂದು ಅಭಿಷೇಕ ಮಾಡಬೇಕು, ಆದಷ್ಟು ಬೇಗ ತಗೊಬನ್ನಿ, ಆವಾಗ ಮುಹೂರ್ತ ಮುಗಿಯೋದೊಳಗಡೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಪುರೋಹಿತರು ಹೇಳಿ ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಶಾರದಾ ಟೆನ್ಷನ್ ಮಾಡ್ಕೊಂಡು ಇನ್ನೊಬ್ಬ ಡ್ರೈವರ್ ಹತ್ರ ಬಂದಾಗ, ಅಣ್ಣ ಪ್ಲೀಸ್ ನಮ್ಮ ಅಪ್ಪನಿಗೆ ಹುಷಾರಿಲ್ಲ, ತುಂಬ ಸೀರಿಯಸ್ ಆಯಿತೆ, ವಯಸ್ಸಾದವರು, ಬನ್ನಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಸಹ ಅವನು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿರ್ತಾನೆ. ಏನಮ್ಮ ನಿನಗೆ ನನ್ನ ಸಾರಥಿ ಬೇಕಾ? ನನ್ನ ಸಾರಥಿ ಮೇಲೋಗುತ್ತೆ ಮತ್ತು ಕೆಳಗಡೆನೂ ಹೋಗುತ್ತೆ, ನೀನು ಯಾವ ಕಡೆ ಹೋಗಬೇಕು ಹೇಳಮ್ಮ ನೋಡಮ್ಮ ಅಂತ ಅಂದ್ಕೊಂಡು ಹಾಗೆ ಆಟೋದಿಂದ ಕೆಳಗಡೆ ಹಿಡಿದು ದಬಕ್ಕಂತ ಬಿದ್ದುಬಿಡ್ತಾನೆ. ಅವನು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿರ್ತಾನೆ, ಏನು ಮಾತಾಡ್ತಾನೆ. ಹಾಗೆ ಬಿದ್ದಾಗ ಅಣ್ಣ ಏನಾಯಿತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಯ್ಯೋ ಇವರು ಡ್ರಿಂಕ್ಸ್ ಮಾಡಿದ್ದಾರೆ, ಅದಕ್ಕೆ ಬಿದ್ದಿದ್ದಾರೆ, ದೇವರೇ ಏನಪ್ಪ ಮಾಡಲಿ ನಾನು ಇವಾಗ ಅಂತ ಶಾರದಾ ಟೆನ್ಷನ್ ಮಾಡಿಕೊಂಡು ಹಾಗೆ ನೋಡ್ತಾಳೆ. ಆಟೋದಲ್ಲಿ ಕೀನ ಆ ಮನುಷ್ಯ ಹಂಗೆ ಬಿಟ್ಟು ಬಿದ್ದೋಗ್ಬಿಟ್ಟಿರ್ತಾನೆ. ಆವಾಗ ದೇವ್ರ ಮೇಲೆ ಭಾರ ಹಾಕಿ, ನಿನ್ನ ಮೇಲೆ ಭಾರ ಹಾಕಿ ನಾನು ಗಾಡಿನ ಹೊಡ್ಕೊಂಡು ಹೋಗ್ತಿದ್ದೀನಿ ಅಂತ ಇವಳೇ ಸ್ವತಃ ಡ್ರೈವ್ ಮಾಡಿಕೊಂಡು ಆಟೋನ ಮನೆ ಹತ್ರ ತಗೊಬರ್ತಾಳೆ. ಇನ್ನೊಂದು ಕಡೆ ಸಿದ್ದು ಮತ್ತು ಜ್ಯೋತಿಕಾ ಇನ್ನೊಂದು ಸಲ ಕುಂಭದಲ್ಲಿ ನೀರು ತಗೊಂಡು ಬರ್ತಾ ಇರ್ತಾರೆ. ಅದನ್ನು ವಿಮಲ ನೋಡ್ತಾ ಇರ್ತಾಳೆ. ಸಮಾಧಾನ ಆಗಿರಮ್ಮ ಅಂತ ಈ ಕಡೆ ಸಿದ್ದು ಹೇಳಿ ಪುನಃ ದೇವರಿಗೆ ಅಭಿಷೇಕ ಮಾಡೋಕ್ಕೆ ಬರ್ತಾ ಇರ್ತಾನೆ. ಮತ್ತೊಂದು ಕಡೆ ಶಾರದಾ ಟೆನ್ಷನಿಂದ ಗಾಡಿ ತಗೊಬಂದ್ಬಿಟ್ಟು ದೇವರೇ ಕಾಪಾಡು ಅಂತ ಹೇಳ್ಬಿಟ್ಟು ಜಲಜ ಅಂತ ಕೂಕೋತಾಳೆ. ನಾನು ಎಷ್ಟು ಕಾಲ್ ಮಾಡ್ತಿದ್ದೀನಿ, ಯಾರು ಸಹ ರಿಸೀವ್ ಮಾಡ್ತಿಲ್ಲ ಅಂದಾಗ, ಸರಿ ಆಯಿತು ತಡ ಮಾಡೋದು ಬೇಡ, ಅಪ್ಪನ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ಎತ್ಕೊ ಅಂದ್ಬಿಟ್ಟು ಈ ಕಡೆ ಶಿವನಾರಾಯಣ ಎತ್ಕೊಂಡು ಈಚೆ ಬರ್ತಾರೆ. ಆಗ ಆಟೋದಲ್ಲಿ ಕೂರಿಸ್ಬಿಟ್ಟು ಜಲಜ ಕೇಳ್ತಾ ಇರ್ತಾಳೆ, ಶಾರದಕ್ಕ ಡ್ರೈವರ್ ಎಲ್ಲಿ ಅಂತ ಅಂದಾಗ, ಅಯ್ಯೋ ಅವನದೊಂದು ದೊಡ್ಡ ಕತೆ, ಕುಡಿದು ಈ ಥರ ಬಿದ್ದಿದ್ದ, ಏನು ಮಾಡಲಿ ನಾನೇ ಗಾಡಿ ತೊಗೊಬಂದೆ ಓಡ್ಸೋಕ್ಕೆ ಅಂತ ಅಂದಾಗ ಜಲಜ ಹಾಗೆ ಆಶ್ಚರ್ಯವಾಗಿ ಶಾರದನ ಮುಖ ನೋಡ್ತಾ ಇರ್ತಾಳೆ. ನೋಡಿ, ಈಗ ಟೆನ್ಷನ್ ಬೇಡ ಆಯಿತಾ, ಆದಷ್ಟು ಬೇಗ ಅಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಹತ್ತು ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿ ಗಾಡಿನ ಆಟೋ ಓಡ್ಕೊಂಡು ಇವಳು ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾಳೆ. ಆವಾಗ ಜಲಜಕ್ಕ ಹೇಳ್ತಾ ಇರ್ತಾಳೆ, ಇಲ್ಲಿ ಬಲ್ದ ಕಡೆ ಹೋಗು, ಅಲ್ಲೊಂದು ಹಾಸ್ಪಿಟಲ್ ಇದೆ ಶಾರದಕ್ಕ ಅಂದಾಗ, ಸರಿ ನಾನು ಹೊಡಿತಾ ಇರ್ತೀನಿ, ನೀನು ಅಪ್ಪನ ಮಾತಾಡಿಸು ಆಯಿತಾ, ಯಾವುದೇ ರೀತಿ ಅವರಿಗೆ ಎಚ್ಚರಿಕೆ ಆಗಬೇಕು, ಅವರು ಹಾಗೆ ಮಲ್ಕೋಬಾರ್ದು, ಅಪ್ಪ ಎದ್ದೇಳಿ ಅಪ್ಪ, ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯಾ, ನೋಡಪ್ಪ ನಿಮಗೇನೂ ಆಗಲ್ಲ, ನಾವು ಕಾಪಾಡ್ಕೋತೀವಿ ಅಂತ ಇಲ್ಲಿ ಕಣ್ಣೀರು ಹಾಕ್ಕೊಂಡು ಶಾರದಾ ಮತ್ತು ಜಲಜ ಶಿವನಾರಾಯಣ ಎದ್ದೇಳ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದು ಮತ್ತು ಜ್ಯೋತಿಕಾ ಇನ್ನೊಂದು ಸಲ ಕೊಡದಲ್ಲಿ ನೀರು ತೊಗೊಳಕ್ಕೆ ಅಂತ ಬರ್ತಾ ಇರ್ತಾರೆ. ಆವಾಗ ಜೋ ಯೋಚನೆ ಮಾಡ್ತಾ ಇರ್ತಾಳೆ, ಸಿದ್ದು ನಿನ್ನ ಮನಸ್ಸಲ್ಲಿ ಏನಿದೆ, ನೀನು ಯಾಕೆ ಈ ಥರ ಮಾಡ್ತಾ ಇದ್ದೀಯಾ, ಅದನ್ನು ಎಷ್ಟೋ ಸಲ ನಿನ್ನನ್ನು ಕೇಳಿದಿನ ಆಯಿತಾ, ಆದರೆ ನನಗೆ ಆನ್ಸರೇ ಸಿಕ್ಕಿಲ್ಲ ಅಂತ ಸಿದ್ದು ಮುಖ ನೋಡಿಕೊಂಡು ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ಬೇಕಾದ್ರೆ ಸಿದ್ಧಾರ್ಥ್ ಕೊಡದಲ್ಲಿ ನೀರು ತೊಗೊಬಿಟ್ಟು, ಜೋ ಏನಿದು ತುಂಬಿದೆ ನೀರು, ಎತ್ಕೊಬಾ ಕೊಡೋಣ ಅಂತ ಹೇಳ್ತಿರ್ಬೇಕಾದ್ರೆ, ಈ ಥರ ಕರಿತಿ, ಅದ್ರ ಬದಲು ನನ್ನ ಜೊತೆ ಬಾ ಅಂತ ನೀನು ಕರೆಯಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡು ಸಿದ್ದು ಹಿಂದೆ ಹೋಗ್ತಾ ಇರ್ತಾಳೆ. ಈ ಕಡೆ ವಿಮಲನು ಸಹ ನೋಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಸಲ ಹೋಗ್ಬಿಟ್ಟು ದೇವರಿಗೆ ಅಭಿಷೇಕ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಅಪ್ಪನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ತುಂಬ ಟೆನ್ಷನಿಂದ ಜಲಜ ಮಾತಾಡಿಸು ಆಯಿತಾ, ಅಪ್ಪನ ಎಚ್ಚರಿಕೆ ಮಾಡು ಆಯಿತಾ, ಆದಷ್ಟು ಬೇಗ ನಾವು ಹಾಸ್ಪಿಟ್ಲಿಗೆ ಹೋಗೋಣ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಮಾತಾಡಿಕೊಂಡು ಟೆನ್ಷನಲ್ಲಿ ಗಾಡಿ ಹೊಡಿತಾ ಇರ್ತಾಳೆ. ಈ ಕಡೆ ವಿಮಲ ಮಾತ್ರ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸುಮಿತ್ರ ಬಂದು, ನಾನು ಬಂದಾಗಿಂದಲೂ ಸಹ ನೋಡ್ತಾ ಇದ್ದೀನಿ, ಪೂಜೆಗೆ ಬಂದಾಗಿಂದಲೂ ನೀನು ಯಾಕೆ ತುಂಬ ಸಪ್ಪೆಗಿದೆಯಾ, ಏನಾಯಿತು, ನನ್ನ ಹತ್ರನಾದ್ರು ಹೇಳ್ಬೋದಿತ್ತಲ್ವ, ಯಾಕೆ ಅಳ್ತಾ ಇದೆಯಾ ಅನ್ಬೇಕಾದ್ರೆ, ಏನಂತ ಹೇಳಿ ಸುಮಿತ್ರ ಆಯಿತಾ, ಈ ಥರ ಎಂಗೇಜ್ಮೆಂಟೆಲ್ಲ ಆಯ್ತಲ್ಲ, ಈಗ ಪರಿಹಾರ ಪೂಜೆಯಲ್ಲೂ ಸಹ ನಮ್ಮ ಮಕ್ಕಳಿಗೆ ಏನೂ ತೊಂದರೆ ಆಗದಂಗೆ ಅವರಿಬ್ಬರು ಅಚ್ಚುಕಟ್ಟಾಗೆ ಮದುವೆ ಆದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರಬೇಕಾದ್ರೆ, ಹೌದಾ ಏನೂ ಆಗಲ್ಲ ಸುಮ್ಮನಿರು, ಸಮಾಧಾನ ಮಾಡ್ಕೊತ ಸುಮಿತ್ರ ಹೇಳ್ತಾ ಇರ್ತಾಳೆ. ನೀನು ನನಗೆ ಸಮಾಧಾನ ಮಾಡ್ತಿದ್ದೀಯ, ಆದರೆ ನಿನ್ನ ಮನಸ್ಸಲ್ಲೂ ಇದೆ ಅಂತ ನನಗೆ ಆ ಯೋಚನೆ ಇದೆ ಅಂತ ಗೊತ್ತು ಅಂತ ವಿಮಲ ಹೇಳ್ತಾ ಇರಬೇಕಾದ್ರೆ, ಏನು ಮಾಡೋಕ್ಕಾಗಲ್ಲ, ದೇವರು ಅಂತ ಒಬ್ಬಿದ್ದಾನಲ್ವ, ಅವನು ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾನೆ, ನೀನು ಟೆನ್ಷನ್ ಆಗಬೇಡ ಅಂತ ಅಂದಾಗ, ಒಟ್ಟಾರೆ ದೇವ್ರದಿಂದ ಇಬ್ಬರಿಗೂ ಮದುವೆ ಆದರೆ ಅಷ್ಟೇ ಸಾಕು ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ಹೌದು ಒಳ್ಳೇದಾಗೇ ಆಗುತ್ತೆ,
ತಿನ್ಬೇಕಾದ್ರೆ ಸುಮಿತ್ರಾ ನೋಡು ನಮ್ಮ ಮಕ್ಕಳು ಎಷ್ಟು ಶ್ರದ್ಧೆಯಿಂದ ದೇವರಿಗೆ ಪರಿಹಾರ ಪೂಜೆ ಮಾಡೋಕ್ಕೋಸ್ಕರ ಅಂತ ಅಭಿಷೇಕ ಮಾಡ್ತಾ ಇದ್ದಾರೆ ಆಯಿತಾ, ಖಂಡಿತ ಒಳ್ಳೆಯದಾಗುತ್ತೆ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಇಲ್ಲಿ ಸುಮಿತ್ರಾ ವಿಮಲನ್ಗೆ ಹೇಳ್ಬಿಟ್ಟು ನಗಾಡು ಸ್ವಲ್ಪ ಅಂತ ಸ್ಮೈಲ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಟೆನ್ಷನಿಂದ ಬಂದು ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಹತ್ರ ಇಲ್ಲಿ ಶಾರದಾ ಆಟೋನ ನಿಲ್ಲಿಸ್ಬಿಟ್ಟು ನೀನು ಅಪ್ಪನ ನೋಡ್ಕೊತಾ ಇರೋ ಆಯಿತಾ, ನಾನು ಒಳಗಡೆ ಹೋಗ್ಬಿಟ್ಟು ಯಾರನ್ನಾದ್ರೂ ಕರ್ಕೊಬರ್ತೀನಿ ಅಂತ ಬಂದು ಅಲ್ಲಿ ರಿಸೆಪ್ಷನಿಸ್ಟಲ್ಲಿ 2 ಸಿಸ್ಟರ್ ನಿಂತಿರ್ತಾರೆ. ಅವ್ರ ಹತ್ರ ಬಂದ್ಬಿಟ್ಟು ಈ ಥರ ನಮ್ಮ ಅಪ್ಪನಿಗೆ ಹುಷಾರಿಲ್ಲ, ಬೇಗ ಬಂದಿದ್ದಾಗ ಅವರು ಸ್ಟ್ರೆಚರ್ ತೊಗೊಂಡು ಓಡಿ ಬರ್ತಾರೆ. ಆವಾಗ ಈ ಕಡೆ ಅಪ್ಪನ ಕರ್ಕೊಂಡು ಹಾಸ್ಪಿಟ್ಲ್ ಒಳಗಡೆ ಹೋಗಬೇಕಾದ್ರೆ ಡಾಕ್ಟ್ರು ಬಂದು ಏನಾಯಿತು ಅಂತ ಅಂದಾಗ ನಮಗೆ ಗೊತ್ತಿಲ್ಲ, ಸಡನ್ನಾಗಿ ಈ ಥರ ಅಪ್ಪ ಬಿದ್ದುಬಿಟ್ರು ಅಂತ ಶಾರದಾ ಟೆನ್ಷನಿಂದ ಹೇಳ್ತಾ ಇರ್ತಾಳೆ. ಆವಾಗ ಸ್ಟೆಥೋಸ್ಕೋಪಲ್ಲಿ ಎಲ್ಲನೂ ಚೆಕ್ ಮಾಡಿದಾಗ ಅಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತೆ. ಆಗ ಇಮ್ಮಿಡಿಯೇಟ್ಲಿ ICUಗೆ ಅಡ್ಮಿಟ್ ಮಾಡಿ ಅಂತ ಇಲ್ಲಿ ಡಾಕ್ಟ್ರು ಹೇಳಿದಾಗ ICUಗೆ ಕರ್ಕೊಂಡೋಗಿ ಎಲ್ಲ ಟ್ರೀಟ್ಮೆಂಟ್ನು ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಶಾರದಾ ಬೇಡ್ಕೋತಾ ಇರ್ತಾಳೆ, ನಮ್ಮ ಅಪ್ಪನಿಗೆ ಏನೂ ಆಗ್ದಂಗೆ ಕಾಪಾಡು ದೇವ್ರೆ ಅಂತ ಬೇಡ್ಕೋತಿರ್ಬೇಕಾದ್ರೆ ಈ ಕಡೆ ಜಲಜನೂ ಸಹ ಕಣ್ಣೀರು ಹಾಕ್ಕೊಂಡು ಬೇಡ್ಕೋತಾ ಇರ್ತಾಳೆ. ಆಗ ಡಾಕ್ಟರ್ ಬಂದು ಸರಿಯಾದ ಟೈಮಿಗೆ ಬಂದಿದ್ದೀರಾ ಅಂತ ಶಾರದಾಗೆ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಜ್ಯೋತಿಕಾ ಮತ್ತು ಸಿದ್ದು ಇನ್ನೊಂದ್ಸಲ ನೀರು ತಗೊಬರೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆವಾಗ ಜ್ಯೋತಿಕಾ ಸಿದ್ದು ನೆನಪಲ್ಲೇ ಬರ್ತಾ ಇರಬೇಕಾದ್ರೆ ಅಲ್ಲಿ ಕಾಲು ಜಾರಿ ಕುಂದನ ಬೀಳಿಸ್ಬಿಡ್ತಾಳೆ, ಅದು ಒಡೆದೋಗ್ಬಿಡುತ್ತೆ. ಆಗ ಹಾಗೆ ಶಾಕಾಗಿ ಸಿದ್ದು ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ವಿಮಲನಿಗೂ ಸಹ ಶಾಕ್ ಆಗಿಬಿಡುತ್ತೆ. ಸಿದ್ದು ನನ್ನ ಕಾಪಾಡು ಪ್ಲೀಸ್ ಹೆಲ್ಪ್ ಮೀ ಅಂತ ಎಷ್ಟೇ ಕೂಗಿದ್ರು ಸಹ ಸಿದ್ದು ಹಾಗೆ ಜ್ಯೋತಿಕನ ನೋಡಿಕೊಂಡು ನಿಂತ್ಬಿಡ್ತಾನೆ. ಈ ಕಡೆ ಜ್ಯೋತಿಕಾಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಏನಾಯಿತು ಪುಟ್ಟಿ ಅಂತ ಅಂದ್ಬಿಟ್ಟು ದಶರಥ ಮತ್ತು ಸುಮಿತ್ರಾ ಪಾರಿಜಾತ ಎಲ್ಲರೂ ಸಹ ಓಡ್ ಬಂದಾಗ ತುಂಬ ಪೇಯ್ನ್ ಆಗ್ತಿದೆ ಅಂದಾಗ ಎದಳು ಪುಟ್ಟ ಬಾ ಅಂದ್ಬಿಟ್ಟು ಅಲ್ಲೊಂದು ಕಡೆ ಜ್ಯೋತಿಕನ ಕೂರಿಸ್ತಾರೆ. ಅಪ್ಪ ನನಗೆ ಆಗ್ತಾ ಇಲ್ಲ, ತುಂಬ ಪೇಯ್ನ್ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಮಾಧಾನ ಮಾಡ್ತಾ ಇರ್ತಾರೆ. ಅವಾಗ ಪಾರಿಜಾತ ಹೇಳ್ತಾ ಇರ್ತಾಳೆ, ಏನು ಜೋ ಈ ಥರ ಮಾಡ್ಕೊಂಡೆ, ಗೋಲ್ಡಿ ಮಡಕೆ ಬೇರೆ ಬಿದ್ದು ಒಡೆದೋಯ್ತಲ್ಲ ಅಂತ ಅಂದಾಗ ಎಲ್ಲರಿಗೂ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ. ಆವಾಗ ಮುರಳಿ ಹೇಳ್ತಾನೆ, ಬಿಡಿ ಅತ್ತೆ ಆಯಿತಾ, ಅವಳೇನು ಬೇಕು ಅಂತ ಮಾಡ್ಕೊಂಡಿಲ್ಲ, ಮಿಸ್ ಆಗಿತ್ತಾನೆ ಆಗಿದ್ದು ಅಂದಾಗ ಜ್ಯೋತಿಕನೂ ಸಹ ಕತ್ತಲ್ಲಾಡಿಸ್ತಿರ್ಬೇಕಾದ್ರೆ ವಿಮಲ ಹೇಳ್ತಾಳೆ, ಏನಂತ ಹೇಳ್ತಿದ್ದೀರ ರೀ, ಮಡಿಕೆ ಬಿದ್ದು ಒಡೆದೋಯ್ತು ರೀ, ಇದು ಅಪಶಕನ ಥರ ಆಗುತ್ತೆ ಅಂತ ಇಲ್ಲಿ ವಿಮಲ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಆಗ ದಶರಥ ಹೇಳ್ತಾ ಇರ್ತಾನೆ, ಬಿಡಿ ಮಡಿಕೆ ಹೊಡೆದ್ರೇನು, ಇನ್ನೊಂದು ತಗೊಂಡು ನಾವು ಪೂಜೆ ಮಾಡೋಣ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಪುರೋಹಿತರು ಬಂದಾಗ ನೋಡಿ ಪುರೋಹಿತರೆ ನಮ್ಮ ಜ್ಯೋತಿಕಾ ಮಿಸ್ ಆಗಿ ಬಿದ್ದುಬಿಟ್ಲು, ತುಂಬ ಕಾಲು ನಾವು ನಡೆಯೋಕ್ಕಾಗ್ತಿಲ್ಲ, ಒಂದು ಹೆಜ್ಜೆನು ಅಂತ ಹೇಳ್ತಾ ಇದ್ದಾಳೆ. ನಾವು ಇನ್ನೊಂದು ಮಡಿಕೆ ತಗೊಂಡು ನಾವು ಯಾರು ಸಹ ನೀರನ್ನ ಅಭಿಷೇಕ ಮಾಡ್ಬೋದಾ ದೇವರಿಗೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಪುರೋಹಿತರು ಹೇಳ್ತಾ ಇರ್ತಾರೆ, ಕ್ಷಮಿಸಿರಾಯರೇ, ಕುಂಭ ಕೆಳಗಡೆ ಬಿದ್ದು ಒಡೆದೋಯ್ತು ಅಂತ ಅಂದರೆ ಇದು ಅಪಶಕನ ಅಂತ ಅನ್ಸುತ್ತೆ ಅಂತ ಅನ್ಬೇಕಾದ್ರೆ ಮನೆಯವ್ರಿಗೆಲ್ಲರೂ ಸಹ ಶಾಕ್ ಆಗುತ್ತೆ. ಹಾಗೆ ಜ್ಯೋತಿಕನು ಶಾಕ್ ಆಗಿ ಪುರೋಹಿತರನ್ನೇ ನೋಡ್ತಾ ಇರ್ತಾಳೆ. ನೋಡಿ ಇದು ಅಪಶಕನದ ಸೂಚನೆ ಅಂತ ಅನ್ಸುತ್ತೆ, ಇನ್ನು 9 ತಿಂಗಳವರೆಗೂ ನಿಮಗೆ ಯಾವುದೇ ಪರಿಹಾರ ಪೂಜೆ ಸಿಗಲ್ಲ ಅಂತ ಹೇಳಿದಾಗ ಪುನಃ ಎಲ್ಲರಿಗೂ ಸಹ ಶಾಕ್ ಆಗಿ ಪುರೋಹಿತರನ್ನೇ ನೋಡ್ತಾ ಇರ್ತಾರೆ. ಈ ಕಡೆ ಪಾರಿಜಾತ ಹೇಳ್ತಾ ಇದ್ದಾಳೆ, ಏನೇನು ಈ ಥರ ಹೇಳ್ತಿದ್ದೀರಾ, ನೋನು ಅದೆಲ್ಲ ಆಗಲ್ಲ, 9 ತಿಂಗಳು ನಾವು ಕಾಯಬೇಕಾ ಪರಿಹಾರ ಪೂಜೆಗೆ, ಇನ್ನೊಂದು ಪರಿಹಾರ ಪೂಜೆ ಮಾಡಿ ಆಯಿತಾ, ಈ ಥರ ಎಲ್ಲ ಕಾಯೋಕ್ಕಾಗಲ್ಲ ಅಂದಾಗ ಹಾಗೆಲ್ಲ ಅನ್ಬೇಡಿ ಅಮ್ಮ, ಮತ್ತೆ ಪರಿಹಾರ ಪೂಜೆ ಮಾಡೋಕ್ಕಾಗಲ್ಲ, 9 ತಿಂಗಳ ನಂತರ ಮಾಡಬೇಕು, ನೀವು ಅಲ್ಲಿವರೆಗೂ ಕಾಯಲೇಬೇಕು ಅಂತ ಇಲ್ಲಿ ಪುರೋಹಿತರು ಹೇಳ್ತಾ ಇರ್ತಾರೆ. ನಂತರ ನೀವು ಮದುವೆ ಕಾರ್ಯನ ಮಾಡಬೇಕಾಗುತ್ತೆ ಅನ್ಬೇಕಾದ್ರೆ ಜ್ಯೋತಿಕಾ ಬೇರೆ ಏನಾದರೂ ಪೂಜೆನೇ ಇದ್ದರೆ ಹೇಳಿ, 9 ತಿಂಗಳವರೆಗೂ ಕಾಯೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ಪಾರಿಜಾತನೂ ಸಹ ಹೌದು ನಮ್ಮ ಮಕ್ಕಳಿಗೆ ನಾವು ಬೇಗ ಮದುವೆ ಮಾಡಬೇಕು, ಬೇರೆ ಏನಾದರೂ ಪೂಜೆ ಇದ್ದರೆ ಹೇಳಿ ನಾವು ಮಾಡಿಸ್ಬಿಡ್ತೀವಿ ಅಂದಾಗ ಆ ಥರ ಇಲ್ಲ ಏನಿಲ್ಲಮ್ಮ ಆಯಿತಾ, ಗುರುಬಲ ಯಾವಾಗಲೂ ಸಹ ಇದ್ದೇ ಇರಬೇಕು, ಮದುವೆ ಸಂದರ್ಭದಲ್ಲಿ ಈ ಥರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಪುರೋಹಿತರು ಹೇಳ್ತಾ ಇರ್ತಾರೆ, ಇಲ್ಲಮ್ಮ 9 ತಿಂಗಳ ನಂತರನೇ ನೀವು ಮದುವೆ ಕಾರ್ಯನ ಮಾಡಿ ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ ಅನ್ಬೇಕಾದ್ರೆ ಇದನ್ನೆಲ್ಲ ಯಾರೇ ನಂಬ್ತಾರೆ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ ಅಂತ ಪಾರಿಜಾತ ಪುರೋಹಿತರಿಗೆ ಹೇಳ್ತಾ ಇರ್ತಾಳೆ. ಅಲ್ಲ ಕಣ್ರಿ ಪುರೋಹಿತರೆ, ಈ ದಿನಗಳಲ್ಲಿ ಯಾರು ಸಹ ಜಾತಕನೇ ನೋಡಲ್ಲ, ಅದೇ ರೀತಿ ಮದುವೆ ಆಗ್ತಿದ್ದಾರೆ, ಎಷ್ಟೋ ಜನ ಚೆನ್ನಾಗಿಲ್ವಾ ಅಂದಮೇಲೆ ಇದನ್ನೆಲ್ಲ ಯಾಕೆ ನಂಬಬೇಕು ಅನ್ಬೇಕಾದ್ರೆ ನೋಡಿ ಅಮ್ಮ, ನಿಮ್ಮ ನಂಬಿಕೆ ನಿಮಗೆ, ನನ್ನ ನಂಬಿಕೆ ನಮಗೆ, ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ, ನಿಮ್ಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡಿ ಆಯಿತಾ, ಹಣೆ ಬರನ ಯಾರು ಸಹ ಬರೆಯೋಕ್ಕಾಗಲ್ಲ, ಆ ಬ್ರಹ್ಮನೇ ಬರಿಬೇಕು, ಅದನ್ನು ನೀವೇನಾದರೂ ಅಳಿಸ್ತೀನಿ ಅಂತ ಹೋದರೆ ಇಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಕೋಪ ಮಾಡಿಕೊಂಡು ಪುರೋಹಿತರು ಹೇಳ್ಬೇಕಾದ್ರೆ ಆಗ ದಶರಥ ಹೇಳ್ತಾ ಇರ್ತಾನೆ, ಕ್ಷಮಿಸ್ಬಿಡಿ ಪುರೋಹಿತರೆ ಆಯಿತಾ, ಏನೋ ಮೊಮ್ಮಗಳ ಮೇಲೆ ಪ್ರೀತಿಗೆ ಈ ಥರ ನಮ್ಮ ಅತ್ತೆ ಮಾತಾಡ್ತಾ ಇದ್ದಾರೆ ಆಯಿತಾ, ನೀವು ಬೇಜಾರು ಮಾಡ್ಕೋಬೇಡಿ, ನಮ್ಮ ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೋಬೇಡಿ, ಇನ್ನೇನಾದರೂ ಪರಿಹಾರ ಇದ್ದರೆ ಹೇಳಿ, 9 ತಿಂಗಳವರು ಕಾಯಲೇಬೇಕಂದಾಗ ಕ್ಷಮಿಸಿರಾಯರು, ನೀವು 9 ತಿಂಗಳು ಬಿಟ್ಟರೆ ಬೇರೆ ದಾರಿನೇ ಇಲ್ಲ, ಇದೆಲ್ಲ ದೈವಿ ಇಚ್ಛೆ, ಅದ್ರ ಮುಂದೆ ನಾವು ಏನೂ ಮಾಡೋಕ್ಕಾಗಲ್ಲ, ಯಾರ್ಯಾರು ಹಣೆ ಬರದಲ್ಲಿ ಯಾರ್ಯಾರು ಸೇರಬೇಕು, ಯಾವಾಗ ಯಾವ ಟೈಮಲ್ಲಿ ಏನಾಗಬೇಕು ಅನ್ನೋದೆಲ್ಲ ಆ ದೈವಿನೇ ನಿರ್ಧಾರ ಮಾಡೋದು, ಅದು ಅವಳೇ ಇಚ್ಛೆ ಅಂತ ಇಲ್ಲಿ ಪುರೋಹಿತರು ಹೇಳ್ತಾ ಇರ್ತಾರೆ. ಆ ಮುಹೂರ್ತಕ್ಕೂ ಮುಂಚೆ ನೀವೇನಾದರೂ ಪರಿಹಾರ ಮಾಡಿ ನಾವು ಮಾಡೇ ಮಾಡ್ತೀವಿ ಅಂತ ಹೋದರೆ ಖಂಡಿತ ನೀವು ಸಮಸ್ಯೆನ ಎದುರಿಸಬೇಕಾಗುತ್ತೆ ಅಂತ ಹೇಳಿದಾಗ ಇಲ್ಲಿ ವಿಮಲನಿಗೆ ತುಂಬ ಟೆನ್ಷನ್ ಆಗುತ್ತೆ. ಹಾಗೆ ಮನೆಯವರೆಲ್ಲರೂ ಸಹ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಡಾಕ್ಟರು ಶಾರದನ ಹತ್ರ ಬಂದ್ಬಿಟ್ಟು, ನೀವು ಒಳ್ಳೆ ಟೈಮಿಗೆ ಕರ್ಕೊಂಡ್ಬಂದಿದ್ದೀರಾ, ನಿಮ್ಮ ಅಪ್ಪ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ, ಅವರು ಏನಾಗಬೇಕು ಅಂತ ಅಂದಾಗ ನಾವು ಮನೆ ಕೆಲಸದವರು ಅಂತ ಹೇಳ್ತಾ ಇರ್ತಾಳೆ. ಹಂಗಂದ್ರೆ ಏನು ಅಂತ ಅಂದಾಗ ಹೃದಯಘಾತ ಆಗಿದೆ ಅಂದಾಗ ಈ ಕಡೆ ಶಾರದನಿಗೆ ಸಹ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಅವಾಗ ಏನಾಗಲ್ಲ, ನಾವು ಟ್ರೀಟ್ಮೆಂಟ್ನ ಮುಂದುವರಿಸ್ತಿದ್ವಿ, ಅವ್ರ
ಅವ್ರ ಮನೆಯವರಿಗೆ ಕಾಲ್ ಮಾಡಿ ಆಯಿತಾ, ಆದಷ್ಟು ಬೇಗ ಬರೋಕ್ಕೆ ಹೇಳಿ ಆಯಿತಾ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾರದಾ ಟೆನ್ಷನಿಂದ ಮನೆಯವ್ರಿಗೆಲ್ಲ ಕಾಲ್ ಮಾಡ್ತಾ ಇರ್ತಾಳೆ. ಆದರೂ ಸಹ ಯಾರೂ ರಿಸೀವ್ ಮಾಡ್ತಾ ಇರಲ್ಲ. ಆಗ ದೇವ್ರ ಹತ್ರ ಹೋಗಿ ನಮ್ಮಪ್ಪ ಆದಷ್ಟು ಬೇಗ ಹುಷಾರಾಗಲಿ ದೇವ್ರೆ ಅಂತ ಇಲ್ಲಿ ಬೇಡ್ಕೊಂಡು ಟೆನ್ಷನಿಂದ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.